ಇನ್ನ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಟ್ಯಾಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ LTCG ಅಂತ ಬರುತ್ತೆ, STCG ಅಂತ ಬರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಟ್ಯಾಕ್ಸ್ ಗಮನಿಸ್ತಾ ಇರಬಹುದು. ಇನ್ವೆಸ್ಟ್ಮೆಂಟ್ ಪೀರಿಯಡ್ ಲೆಸ್ ದನ್ 1 ಇಯರ್ ಅಂತಂದ್ರೆ 1 ವರ್ಷಕ್ಕಿಂತ ಒಳಗೆ ನೀವೇನಾದ್ರೂ ನಿಮ್ಮ ಅಮೌಂಟ್ ನ ರೆಡೀಮ್ ಮಾಡ್ಕೊಂಡ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಅದಕ್ಕೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತಂದ್ರೆ ನಿಮ್ಮ ಒಂದು ದುಡ್ಡಿಗೆ ಟ್ಯಾಕ್ಸ್ ಬೀಳೋದಿಲ್ಲ. ನೀವು ಏನ್ ಲಾಭ ಮಾಡಿರ್ತೀರಾ, ಗೇನ್ ಇರುತ್ತಲ್ಲ ಕ್ಯಾಪಿಟಲ್ ಗೇನ್, ಅದಕ್ಕೆ 20% ಅನ್ನ ಟ್ಯಾಕ್ಸ್ ಹಾಕ್ತಾರೆ. ನೀವು 50,000 ಇನ್ವೆಸ್ಟ್ ಮಾಡಿದೀರಾ, ಒಂದು 10,000 ಲಾಭ ಮಾಡಿದೀರಾ ಅಂತ ಅನ್ಕೊಳ್ಳಿ. 1000 ಇಂಟು 20% ಅಂತಂದ್ರೆ ಎಷ್ಟಾಯ್ತು? 2,000 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ಗೆ. ಅದೇ ರೀತಿ ಗಮನಿಸ್ತಾ ಇರಬಹುದು. ಇನ್ವೆಸ್ಟ್ಮೆಂಟ್ ಪೀರಿಯಡ್ ಗ್ರೇಟರ್ ದೆನ್ 1 ಇಯರ್ ಅಂತ ಇದೆ. 1 ವರ್ಷ ಆದ್ಮೇಲೆ ನೀವು 1 ವರ್ಷ ಆದ ನಾಳೆಗೋ ಅಥವಾ 1 ತಿಂಗಳು ಬಿಟ್ಟರೆ 1.5 ವರ್ಷಕ್ಕೋ ನೀವು ವಿಡ್ರಾ ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತಂದ್ರೆ 1.25 ಅಂದ್ರೆ 1.25 ಲಕ್ಷದವರೆಗೆ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಬೀಳೋದಿಲ್ಲ. 1.25 ಲಕ್ಷದ ಮೇಲೆ ಪ್ರಾಫಿಟ್ ಅನ್ನ ಬುಕ್ ಮಾಡಿದೀರಾ ಅಂತಂದ್ರೆ, ಜಾಸ್ತಿ ಒಂದು ಅರ್ನ್ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಎಷ್ಟು ಬೀಳುತ್ತೆ ಅಂತಂದ್ರೆ 12.5% ಬರುತ್ತೆ. LTCG ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗಮನಿಸ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದೀರಾ, 10 ಲಕ್ಷನ ಇನ್ವೆಸ್ಟ್ ಮಾಡಿ ನೀವು 2 ಲಕ್ಷ ರೂಪಾಯಿನ ಲಾಭ ಮಾಡಿದೀರಾ. ಸೊ ಇವಾಗ ಈ ಒಂದು ಅಮೌಂಟ್ ಅನ್ನ ನೀವು ವಿಡ್ರಾ ಮಾಡ್ಕೊಳ್ತಾ ಇದ್ದೀರಾ, ರೆಡಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ತೆಗೆದ್ಬಿಡಿ. ನಿಮ್ಗೆ ಪ್ರಾಫಿಟ್ ಬಂದಿರೋದಷ್ಟು 2 ಲಕ್ಷ. ಆ ಒಂದು 2 ಲಕ್ಷದಲ್ಲಿ 1.25 ಲ್ಯಾಕ್ ಅಂದ್ರೆ 1.25 ಲಕ್ಷನ ತೆಗೆದ್ಬಿಡಿ. ಅದು ಗೌರ್ಮೆಂಟ್ ಎಕ್ಸಾಮ್ಷನ್ ಕೊಟ್ಟಿದೆ ನಮಗೆ. ಅದನ್ನ ತೆಗೆದ್ಬಿಟ್ರೆ ಇನ್ನು ಎಷ್ಟು ಉಳ್ಕೊಳ್ಳುತ್ತೆ ಅಂತಂದ್ರೆ ಇನ್ನು 75,000 ಬಂತು. ಈ ಒಂದು 75,000ಕ್ಕೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತಂದ್ರೆ 12.5%. 9,375 ರೂಪಾಯಿನ ನೀವು ಗವರ್ನಮೆಂಟ್ಗೆ ಲಾಂಗ್ ಟರ್ಮ್ ಅಲ್ಲಿ ಈ ರೀತಿ ಗೇನ್ ಮಾಡಿದ್ರೆ ನೀವು ಈ ರೀತಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಸೊ ಈ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈ ರೀತಿ ವರ್ಕ್ ಆಗುತ್ತೆ.